ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮೌಲ್ಯಗಳ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನೋಡಿ, ಮಗುವಿನ ಜೀವನದ ಎಲ್ಲಾ ಹಂತಗಳಲ್ಲಿ ಮೌಲ್ಯ ನಷ್ಟ ಸ್ಥಿತಿಯ ಉಂಟಾಗುವುದನ್ನ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯು ದಾಖಲಿಸಿದೆ. ಸೊ 1986 ಅಂದ್ರೆ NEP, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಏನಂತ ದಾಖಲಿಸಿದೆ? ಮಗುವಿನ ಜೀವನದ ಎಲ್ಲಾ ಹಂತಗಳಲ್ಲಿ ಮೌಲ್ಯ ನಷ್ಟ ಸ್ಥಿತಿ ಉಂಟಾಗುವುದನ್ನ ಇದು ದಾಖಲಿಸಿದೆ. ಆದ್ದರಿಂದ ಶಾಲಾ ಶಿಕ್ಷಣದ ಪ್ರಾರಂಭದಿಂದಲೇ ಮೌಲ್ಯ ಶಿಕ್ಷಣದ ಮಹತ್ವವನ್ನ ಅದು ಒತ್ತಿ ಹೇಳಿದೆ. ಓಕೆ, ಶಾಲಾ ಜೀವನದ ಎಲ್ಲಾ ಚಟುವಟಿಕೆಗಳಲ್ಲಿ ಮೌಲ್ಯ ಶಿಕ್ಷಣ ಹಾಸುಹೊಕ್ಕಾಗಿರ್ಬೇಕು ಅನ್ನುವಂತ ಒಂದೇ ದೃಷ್ಟಿಕೋನ NEP ಇದು. ಓಕೆ, ಆದ್ದರಿಂದ ಮೌಲ್ಯ ಶಿಕ್ಷಣವನ್ನ ಪ್ರತ್ಯೇಕವಾಗಿ ನಾವು ಪರಿಗಣಿಸಬೇಕು. ಈ ವಿಚಾರವು ಉತ್ತಮವಾಗಿದೆ. ಅಂದ್ರೆ ನಾವು ಅದನ್ನು ಸಪರೇಟ್ ಆಗಿ ಪರಿಗಣಿಸಬೇಕು. ಆದ್ರೆ ವಾಸ್ತವದಲ್ಲಿ ಮೌಲ್ಯ ಶಿಕ್ಷಣಕ್ಕೆ ಶಾಲಾ ವಿಷಯದಲ್ಲಿ ಪ್ರತ್ಯೇಕ ವಿಷಯದ ಸ್ಥಾನ ಮತ್ತು ಮಹತ್ವ ನೀಡದಿದ್ರೆ ಎಲ್ಲಾ ವಿಷಯಗಳಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ಅದು ಹಾಸುಹೊಕ್ಕಾಗಿರ್ಬೇಕು ಎಂಬ ವಿಚಾರ ಹಾಳೆಯ ಮೇಲೆ ಆಶಯವಾಗಿ ಉಳಿಯುತ್ತೆ. ಹೌದಲ್ವಾ? ಇನ್ನು ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣದ ಹಾಲಿ ಪಠ್ಯಕ್ರಮ ಅಂದ್ರೆ ಪ್ರಸ್ತುತ ಪಠ್ಯಕ್ರಮದಲ್ಲಿ ನೀತಿ ಶಿಕ್ಷಣ ಎಂಬ ಒಂದು ವಿಷಯವಿದ್ದು ಅದಕ್ಕೆ ವಾರಕ್ಕೆ ಒಂದು ಕ್ಲಾಸ್ ಅದಕ್ಕೆ ಮೀಸಲಿಟ್ಟಿದ್ದಾರೆ. ಸೊ ಈ ವಿಷಯದಲ್ಲಿ ಮುಖ್ಯವಾಗಿ ಜೀವನ ಚರಿತ್ರೆಗಳನ್ನ ನಾವು ಕಾಣ್ತೀವಿ. ಆಮೇಲೆ ವಿವಿಧ ಚಟುವಟಿಕೆಗಳಲ್ಲಿ ಅಡಕವಾಗಿರುವಂತಹ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಡಾಕ್ಟರ್ ನರಸಿಂಹಯ್ಯ ಸಮಿತಿಯ ಶಿಫಾರಸುಗಳು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಬಹಳಷ್ಟು ಸಲ ಪ್ರಶ್ನೆಗಳು ಬಂದಿದೆ. ಓಕೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಡಾಕ್ಟರ್ ನರಸಿಂಹಯ್ಯ ಸಮಿತಿಯ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಪಠ್ಯಕ್ರಮವನ್ನ ಪರಿಷ್ಕರಿಸಲಿಕ್ಕಾಗಿ ಪ್ರೊಫೆಸರ್ SR ರೋಹಿಡೇಕರ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರವು ರಚಿಸಿರುವಂತಹ ಹಾಲಿ ತಜ್ಞರ ಸಮಿತಿಯು ಮೌಲ್ಯ ಶಿಕ್ಷಣ ಎಂಬ ಪದವನ್ನ ಉಪಯೋಗಿಸೋದಕ್ಕೆ ಮತ್ತು ಅದಕ್ಕೆ ವಾರಕ್ಕೊಂದು ಅವಧಿ ನಿಗದಿಪಡಿಸಿರುವಂತಹ ಪ್ರತ್ಯೇಕ ವಿಷಯ ಸ್ಥಾನ ನೀಡಲು ಕೂಡ ನಿರ್ಧರಿಸಿದೆ. ಈ SR ರೋಹಿಡೇಕರ್ ಅವರ ಅಧ್ಯಕ್ಷತೆಯಲ್ಲಿ ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜೊತೆಗೆ ತರಗತಿ 1ರಿಂದ 10ರವರೆಗೆ ಮೌಲ್ಯ ಶಿಕ್ಷಣವು ಎಲ್ಲಾ ಚಟುವಟಿಕೆಗಳಲ್ಲಿ ಹಾಸುಹೊಕ್ಕಾಗಿರ್ಬೇಕು ಅನ್ನುವಂತ ಆಶಯ ಕೂಡ ಇದು ಒಳಗೊಂಡಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಮೌಲ್ಯಾಧಾರಿತ ಗುಣದ ಬೆಳವಣಿಗೆ. ಓಕೆ, ವಿದ್ಯಾರ್ಥಿಗಳಲ್ಲಿ ಮೌಲ್ಯಾಧಾರಿತ ಗುಣದ ಬೆಳವಣಿಗೆ ಮತ್ತು ಅದು ಮೌಲ್ಯ ಆಧಾರಿತ ವಿಚಾರ ಕ್ರಿಯೆಗಳಲ್ಲಿ ತಾನಾಗಿ ಪ್ರಕಟಕೊಳ್ಬೇಕು ಅನ್ನುವಂಥದ್ದು ಈ ವಿಷಯದ ಮುಖ್ಯ ಉದ್ದೇಶ. ಅಂದ್ರೆ ಮೌಲ್ಯ ಶಿಕ್ಷಣದ ಉದ್ದೇಶ. ಮೌಲ್ಯಗಳು ಅಸಂಖ್ಯಾತ, ಎಲ್ಲವನ್ನೂ ಹೆಸರಿಸುವುದು ಮತ್ತು ತರಗತಿವಾರು ಅವುಗಳನ್ನ ಕಲಿಸುವುದು ಅಸಾಧ್ಯ. ಹಾಗಾಗಿ ಅನೇಕ ಆಕರಗಳಿಂದ ಆಯ್ಕೆ ಮಾಡಿ NCERT ಏನಿದೆ, NCERT ಪ್ರಕಟಿಸಿದಂತಹ ನೈತಿಕತೆ ಮತ್ತು ಅಂದ್ರೆ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ದಾಖಲೆಯಲ್ಲಿ 83 ಮೌಲ್ಯಗಳ ಪಟ್ಟಿಯನ್ನ ಕೊಡಲಾಗಿದೆ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವ್ಯಾಲ್ಯೂ ಎಜುಕೇಶನ್ ಅಲ್ಲಿ ಎಷ್ಟು ಮೌಲ್ಯಗಳನ್ನ ಪಟ್ಟಿ ಕೊಡಲಾಗಿದೆ ಅಂತ ಕೇಳ್ತಾರೆ ಅಕಾರ್ಡಿಂಗ್ ಟು NCERT. ಸೊ 83 ಮೌಲ್ಯಗಳು ಅನ್ನೋದು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು ಮೌಲ್ಯಗಳ ಕಲಿಕೆ ನೋಡಿ, ಶಾಲಾ ಪರಿಸರದಲ್ಲಿ ಮೌಲ್ಯ ಶಿಕ್ಷಣವು ಶಿಕ್ಷಕರ ಅರಿವಿಲ್ಲದೆಯೇ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಲೇ ಇರುತ್ತೆ. ಆದ್ರೂ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಸಲುವಾಗಿ ಶಿಕ್ಷಕರು ಅವುಗಳ ಬೋಧನಾ ನಿಯಮಗಳನ್ನ ತಿಳಿದುಕೊಳ್ಬೇಕು. ಪ್ರತ್ಯಕ್ಷ ಬೋಧನಾ ವಿಧಾನ, ಪರೋಕ್ಷ ಬೋಧನಾ ವಿಧಾನ ಮತ್ತು ಪ್ರಾಸಂಗಿಕ ಬೋಧನಾ ವಿಧಾನ ಅಂತ ಹೇಳಿ 3 ತರ ಬರುತ್ತೆ. ಈಗ ಪ್ರತ್ಯಕ್ಷ ಬೋಧನಾ ವಿಧಾನ ನೋಡೋದಾದ್ರೆ ಶಾಲೆಗಳಲ್ಲಿ ಚರ್ಚೆಗಳು, ಪದ್ಯ ವಿಮರ್ಶೆ, ಗಾದೆಗಳು, ನುಡಿಮುತ್ತುಗಳು, ಸುಭಾಷಿತ, ಅರ್ಥ ವಿವರಣೆ ಮೂಲಕ ಮಗುವಿನ ನಡವಳಿಕೆಯನ್ನು ಹಾಗೂ ಸಂದರ್ಭದ ವಿಶ್ಲೇಷಣೆಯನ್ನ ಮಾಡಬಹುದು. ಅದನ್ನ ಪ್ರತ್ಯಕ್ಷ ಬೋಧನಾ ವಿಧಾನ ಅಂತ ಹೇಳ್ತಾರೆ. ಸೊ ಇಂತಹ ಸನ್ನಿವೇಶವನ್ನ ಬಳಸಿಕೊಂಡು ಪ್ರಬಂಧಗಳನ್ನ ಬರೆಯುವುದು, ಕಥೆಗಳನ್ನ ವಿವರಿಸುವುದ್ರ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಜೀವನದೊಂದಿಗೆ ನೇರವಾಗಿ ಅನ್ವಯಿಸಿಕೊಳ್ಳಬಹುದು. ಇದರಿಂದ ವಿದ್ಯಾರ್ಥಿಗಳ ವಿಚಾರಧಾರೆಯು ಬದಲಾಗಿ ಅವರ ವಿಮರ್ಶಾತ್ಮಕ ಬುದ್ಧಿಯಲ್ಲೂ ಕೂಡ ಬೆಳವಣಿಗೆ ಉಂಟಾಗುತ್ತೆ ಅನ್ನೋದು ಪ್ರತ್ಯಕ್ಷ ಬೋಧನಾ ವಿಧಾನದ ಉದ್ದೇಶ ಆಗಿರುತ್ತೆ. ಉದಾಹರಣೆಗೆ ನೋಡೋದಾದ್ರೆ ಆದರ್ಶ ವ್ಯಕ್ತಿಗಳ ಜೀವನದ ಘಟನೆಗಳು ಮಕ್ಕಳಿಗೆ ತಮ್ಮ ಮಟ್ಟವನ್ನ ವೃದ್ಧಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮಿಗಳು ಕಾಯಕವೇ ಕೈಲಾಸ ಎಂಬುದನ್ನ ತೋರಿಸ್ಕೊಟ್ರು. ಅವರ ಇಡೀ ಜೀವನ ಮಾದರಿ ಜೀವನ ಶೈಲಿ ಆಗಿತ್ತು. ಇನ್ನು APJ ಅಬ್ದುಲ್ ಕಲಾಂ ಅವರು ಮತ್ತೆ ಸುಧಾಮೂರ್ತಿ ಅವರು ಸರಳ ಜೀವನ ನಡೆಸುವುದರ ಬಗ್ಗೆ ಯಾವುದೇ ಕಾರ್ಯದಲ್ಲಿ ಫಲಾಪೇಕ್ಷೆಯನ್ನ ಬಯಸಬಾರದು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ರು.
ಇನ್ನು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ತಂದೆ ತಾಯಿಯಂದ್ರು ಹಗಲು ಇರುಳು ಅಂತ ಅಂದೆ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡ್ತಾರೆ, ದುಡಿತಾರೆ. ಇದರಿಂದ ಮಕ್ಕಳಲ್ಲಿ ತಂದೆ ತಾಯಿಯರ ಬಗ್ಗೆ ಗೌರವ ಭಾವನೆ ಬರುತ್ತೆ. ವೃದ್ಧಾವಸ್ಥೆಯಲ್ಲಿ ಅವರನ್ನ ನಿರ್ಲಕ್ಷಿಸುವುದನ್ನ ತಪ್ಪುತ್ತೆ. ಸೊ ಮದರ್ ತೆರೇಸಾ ಇವರ ಸರಳ ಜೀವನ, ನಿಸ್ವಾರ್ಥ ಸೇವೆ ಮನೋಭಾವವನ್ನ ಮಕ್ಕಳಿಗೆ ನಾವು ಬೆಳೆಸ್ಬೇಕಾಗುತ್ತೆ. ಇದನ್ನ ಪ್ರತ್ಯಕ್ಷ ಬೋಧನಾ ವಿಧಾನ ಅಂತ ಹೇಳ್ತೀವಿ. ಇನ್ನು ಪರೋಕ್ಷ ಬೋಧನಾ ವಿಧಾನ, ಶಿಕ್ಷಣದಲ್ಲಿ ಮೌಲ್ಯಗಳು ಸೇರ್ಕೊಂಡಿದ್ದಾವೆ, ಬೋಧನೆಯಲ್ಲಿಯೂ ಮೌಲ್ಯಗಳು ಸೇರ್ಕೊಂಡಿದ್ದಾವೆ, ಹಾಗೆ ಕಲಿಕೆಯಲ್ಲಿಯೂ ಮೌಲ್ಯಗಳು ಸೇರ್ಕೊಂಡಿದ್ದಾವೆ. ನೋಡಿ, ಶಿಕ್ಷಣ, ಬೋಧನೆ, ಕಲಿಕೆ ಎಲ್ಲದರಲ್ಲೂ ಕೂಡ ಮೌಲ್ಯಗಳು ಸೇರ್ಕೊಂಡಿವೆ. ಹಾಗಾಗಿ ಯಾವುದೇ ಉದ್ದೇಶ ವಿಧಾನವಿಲ್ಲದೇನೆ ಮೌಲ್ಯಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನ ನಾವು ಮೂಡಿಸಬಹುದು. ಈ ವಿಧಾನವನ್ನೇ ನಾವು ಪರೋಕ್ಷ ವಿಧಾನ ಅಂತ ಕರಿತೀವಿ. ಶಾಲಾ ಪಠ್ಯಗಳ ವಿಷಯದ ಮೂಲಕ ಮೌಲ್ಯಗಳನ್ನ ಸಮನ್ವಯಗೊಳಿಸುವುದು ಕೂಡ ಒಂದು ಪರೋಕ್ಷ ವಿಧಾನ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಶಾಲಾ ಪಠ್ಯಗಳ ವಿಷಯದ ಮೂಲಕ ಮೌಲ್ಯಗಳನ್ನ ಸಮನ್ವಯಗೊಳಿಸೋದು ಕೂಡ ಒಂದು ಪರೋಕ್ಷ ವಿಧಾನ. ಈ ವಿಧಾನಕ್ಕಿಂತ ಆಸಕ್ತಿದಾಯಕ ವಿಧಾನ ಯಾವುದು ಅಂತ ಹೇಳಿದ್ರೆ ಸಹಪಠ್ಯ ಚಟುವಟಿಕೆಗಳ ಮೂಲಕ ಮೌಲ್ಯಗಳನ್ನ ಬೆಳೆಸುವಂಥದ್ದು. ಓಕೆ, ಇದು ಆಸಕ್ತಿದಾಯಕ ವಿಧಾನ ಅಂತ ಹೇಳ್ತೀವಿ. ಸಹಪಠ್ಯ ಚಟುವಟಿಕೆಗಳ ಮೂಲಕ ಮೌಲ್ಯವನ್ನ ಬೆಳೆಸೋದು ಯಾವ ತರ? ದಿನಪತ್ರಿಕೆಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಇರುವಂತಹ ಲೇಖನಗಳು ಅಥವಾ ಕಥೆಗಳ ಮೂಲಕ ಶಿಕ್ಷಕರು ಶಾಲೆಯಲ್ಲಿ ಮೌಲ್ಯಗಳನ್ನ ಹೇಳಬೇಕು. ಗ್ರಂಥಾಲಯ ಬಳಕೆಯೊಂದಿಗೆ ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನ ಮಕ್ಕಳಲ್ಲಿ ಬೆಳೆಸಬಹುದು. ಹಬ್ಬಗಳ ಆಚರಣೆಯ ಮೂಲಕ ಆಯಾ ಧರ್ಮದ ಹಬ್ಬಗಳ ಆಚರಣೆಯ ನಿಯಮ ಪಾಲನೆ, ತಾಳ್ಮೆ, ಸಹನೆ, ಹೊಂದಾಣಿಕೆಯಿಂದ ಕೆಲಸ ಮಾಡೋದನ್ನ ಇದು ತಿಳಿಸ್ಕೊಡುತ್ತೆ. ಇನ್ನು ಪರಿಸರ ದಿನ, ಜಲದಿನ, ಭೂದಿನ, ವಿಜ್ಞಾನ ದಿನ, ಗಣಿತ ದಿನ, ಆರೋಗ್ಯ ದಿನ, ಈ ಎಲ್ಲಾ ದಿನಾಚರಣೆಗಳನ್ನ ಆಚರಿಸೋದ್ರ ಮುಖಾಂತರ ಪ್ರಬಂಧವನ್ನ ಬರ್ಸೋದು, ದಿನಪತ್ರಿಕೆಗಳನ್ನ ಓದಿಸೋದು, ಈ ತರ ಸಣ್ಣ ಪುಟ್ಟ ಲೇಖನಗಳನ್ನ ಬರ್ಸೋದ್ರ ಮುಖಾಂತರ ಮಕ್ಕಳಲ್ಲಿ ಓದುವ, ಬರೆಯುವ ಮತ್ತು ವಿಮರ್ಶಿಸುವ ಹವ್ಯಾಸವನ್ನ ನಾವು ಬೆಳೆಸಬಹುದು. ಇದಿಷ್ಟು ಏನು ಪರೋಕ್ಷ ಬೋಧನಾ ವಿಧಾನ ಆಯ್ತು. ಈಗ ಪ್ರಾಸಂಗಿಕ ಬೋಧನಾ ವಿಧಾನ ನೋಡೋದಾದ್ರೆ ಇದು ಬಹಳ ಹಳೆಯ ವಿಧಾನ ಅಂತ ಹೇಳ್ತೀವಿ. ಎಲ್ಲಾ ಕಡೆಗೂ ಇದರ ಬಳಕೆ ಇದೆ. ಇದು ಹಿರಿಯರು ಮತ್ತು ಶಿಕ್ಷಕರು ಬಳಸುವಂತಹ ವಿಧಾನ ಆಗಿದೆ. ಸಂದರ್ಭಗಳು ಸಿಕ್ಕಾಗೆಲ್ಲ ಮಕ್ಕಳನ್ನ ತಿದ್ದೋದಕ್ಕೆ ಇದೊಂದು ಉತ್ತಮ ವಿಧಾನ. ಸೊ ಕೆಲವೊಂದ್ಸತಿ ಪ್ರಶ್ನೆ ಹೆಂಗ್ ಬರುತ್ತೆ ಅಂದ್ರೆ, ಸಂದರ್ಭ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಶಿಕ್ಷಕರಿಗೆ ಇವಾಗ ಟೈಮ್ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಸಿಗುವಂತ ಬಿಡುವಿನ ಸಮಯದಲ್ಲಿ ಮಕ್ಕಳನ್ನ ತಿದ್ದೋದಕ್ಕೆ ಇದೊಂದು ಅತ್ಯುತ್ತಮ ಮಾರ್ಗ ಅಂತ ಕೊಟ್ಬಿಟ್ಟು, ಸೊ ಪ್ರತ್ಯಕ್ಷ, ಪರೋಕ್ಷ, ಪ್ರಾಸಂಗಿಕ ಬೋಧನಾ ವಿಧಾನ ಯಾವುದು ಅಲ್ವಾ ಅಂತ ಹೇಳಿ ಯಾವ್ದಾದ್ರು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ನಮ್ಮ ಉತ್ತರ ಏನಾಗಿರ್ಬೇಕು? ಪ್ರಾಸಂಗಿಕ ಬೋಧನಾ ವಿಧಾನ ನಮ್ಮ ಚಾಯ್ಸ್ ಆಗಿರ್ಬೇಕು. ನೋಡಿ, ಅಂದ್ರೆ ಶಾಲೆಗೆ ತಡವಾಗಿ ಬರುವ ವಿದ್ಯಾರ್ಥಿಗಳನ್ನ ಕರೆದು ಅವರ ಕಲಿಕಾ ಮಟ್ಟದ ಬಗ್ಗೆ ತಿಳಿಸೋದು. ಕಲಿಕೆಯಲ್ಲಿ ಹಿಂದುಳಿದಿದ್ರೆ ಶಾಲೆಗೆ ತಡವಾಗಿ ಬರೋದ್ರಿಂದ ಪಾಠ ತಿಳಿಯದಿರುವುದು ಹಿನ್ನಡೆಗೆ ಕಾರಣ ಅಂತ ತಿಳಿಸ್ಬೋದು. ಸೊ ಇದರಿಂದ ಮಕ್ಕಳಿಗೆ ಸಮಯ ಪ್ರಜ್ಞೆ ಅನ್ನುವಂಥ ಮೌಲ್ಯವನ್ನ ನಾವು ತಿಳಿಸ್ಬೋದು. ಇನ್ನು ಸಾಂಸ್ಕೃತಿಕ ಆಚರಣೆಗಳು ನಿಸರ್ಗದ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನ ಉಂಟು ಮಾಡ್ತವೆ. ಅಂದ್ರೆ ನೋಡಿ, ಹೋಳಿ, ಯುಗಾದಿ, ಸಂಕ್ರಾಂತಿ, ದೀಪಾವಳಿಯಲ್ಲಿ ಬೆಳಗುವ ಎಣ್ಣೆ ದೀಪ, ವಾತಾವರಣಕ್ಕೆ ಬಿಡುಗಡೆಯಾಗುವ ಅನಿಲ, ವಸಂತ ಕಾಲ ಎಲ್ಲೆಡೆ ಹಸಿರನ್ನ ಹಾಸಿ ಕಣ್ಣಿಗೆ ತಂಪನ್ನ ಕೊಡುತ್ತೆ, ಹಾಗೂ ಹೊಸ ಜೀವನ, ಹೊಸ ಯೋಚನಾಧಾರೆಯನ್ನ ಕೊಡುತ್ತೆ. ಸಂಕ್ರಾಂತಿಯು ಸೂರ್ಯನ ನಡೆಯ ಜೊತೆ ತಿನ್ನುವ ಆಹಾರ ಬದಲಾವಣೆ ಹಾಗೂ ಅದರ ಅವಶ್ಯಕತೆಯ ಬಗ್ಗೆ ದೇಹಕ್ಕೆ ತಿಳಿಸುತ್ತೆ. ಸೊ ಈ ರೀತಿಯ ಮೌಲ್ಯ ಶಿಕ್ಷಣವನ್ನ ಶಾಲಾ ಪರಿಸರದಲ್ಲಿ ಅಳವಡಿಸೋದ್ರಿಂದ ಶಾಲಾ ವಾತಾವರಣದಲ್ಲಿ ಶಿಸ್ತು, ಸಂಯಮಗಳು ತಾನಾಗಿಯೇ ಬರುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗ್ಬೋದು. ಇದಿಷ್ಟು ಬೋಧನಾ ವಿಧಾನ. ಅಂದ್ರೆ ಮೌಲ್ಯವನ್ನ ಯಾವ್ಯಾವ ರೀತಿ ಎಲ್ಲ ನಾವು ಬೋಧನೆ ಮಾಡಬಹುದು ಮಕ್ಕಳಲ್ಲಿ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಮೌಲ್ಯ ಶಿಕ್ಷಣ ಬೆಳೆಸುವಲ್ಲಿ ಶಿಕ್ಷಕರ ಚಟುವಟಿಕೆ ಯಾವ ರೀತಿ ಇರುತ್ತೆ ನೋಡಿ? ಯಾವ ರೀತಿ ಇರುತ್ತೆ ಶಿಕ್ಷಕರ ಚಟುವಟಿಕೆ ನೋಡಿ, ಎಷ್ಟು ಯಾವ ತರ ಇದೆ, ಹೌದಲ್ವಾ? ಮೌಲ್ಯ ಶಿಕ್ಷಣ ಬೆಳೆಸುವಲ್ಲಿ ಶಿಕ್ಷಕರ ಚಟುವಟಿಕೆ ಯಾವೆಲ್ಲ ಚಟುವಟಿಕೆಗಳನ್ನ ಅನುಸರಿಸಿ ನಾವು ಮೌಲ್ಯ ಶಿಕ್ಷಣವನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದು? ಹಾಡು, ಪದ್ಯಗಳು, ದೇಶಭಕ್ತಿ ಗೀತೆಗಳನ್ನ ಭಾವಪೂರ್ಣವಾಗಿ ಹಾಡೋದಕ್ಕೆ ಹೇಳೋದು. ಓಕೆ. ಆಮೇಲೆ ಶಿಶುನಾಳ ಶರೀಫರ ಪದ್ಯಗಳು, ಮಂಕುತಿಮ್ಮನ ಕಗ್ಗ, ಸರ್ವಜ್ಞನ ಪದಗಳು, ಇವುಗಳಿಗೆ ರಾಗವನ್ನ ಅಳವಡಿಸಿ ಅರ್ಥವನ್ನ ಹೇಳಿದ್ರೆ ವಿದ್ಯಾರ್ಥಿಗಳ ಮನಸ್ಸಿಗೆ ಅದು ನೇರವಾಗಿ ಮುಟ್ಟುತ್ತೆ. ವಿದ್ಯಾರ್ಥಿಗಳನ್ನ ಸ್ಥಳೀಯ ಆಸ್ಪತ್ರೆಗಳು, ವೃದ್ಧರ ಕೇಂದ್ರಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಪರಿಸರವನ್ನ ತಿಳಿಸೋದು, ಇತರರ ನೋವಿನ ಪರಿಸ್ಥಿತಿಗಳಿಗೆ ಸ್ಪಂದಿಸುವಂತಹ ಮನೋಭಾವನೆಯನ್ನ ಬೆಳೆಸೋದು. ಆಮೇಲೆ ಪ್ರಾಣಿದಯಾ ಸಂಘಗಳು, ಪಶುವೈದ್ಯ ಶಾಲೆ, ಗೋಶಾಲೆಗಳಿಗೆ ಭೇಟಿ ನೀಡೋದ್ರಿಂದ ವಿದ್ಯಾರ್ಥಿಗಳಿಗೆ ಪ್ರಾಣಿಗಳ ಬಗ್ಗೆ ಒಂದು ದಯೆ ಬರುತ್ತೆ, ಅನುಕಂಪ ಮೂಡುವುದರೊಂದಿಗೆ ಅವುಗಳೊಂದಿಗೆ ಬೆರೆಯುವ ಗುಣಗಳನ್ನ ತಿಳಿಸಿದಂತ ಆಗ್ತದೆ.
ಇನ್ನು ರಾಷ್ಟ್ರೀಯ ಹಬ್ಬಗಳು, ವಿಜ್ಞಾನಿಗಳ ದಿನಾಚರಣೆ, ಪೋಷಕರ ದಿನಾಚರಣೆ, ಕ್ರೀಡಾ ದಿನ, ಯುವ ಜನೋತ್ಸವ, ಸಂಸ್ಥಾಪಕರ ದಿನಾಚರಣೆ, ಕವಿಗಳ ದಿನಾಚರಣೆ, ಈ ಒಂದು ದಿನಾಚರಣೆಗಳನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಆ ದಿನದ ವಿಶೇಷತೆ, ಅವುಗಳ ಮಹತ್ವ, ಅವರ ಒಂದು ಆದರ್ಶಗಳು, ಅವರ ಕೊಡುಗೆಗಳು, ಆಮೇಲೆ ಅವರಲ್ಲಿ ಅಡಗಿರುವಂತಹ ವಿವಿಧ ಮೌಲ್ಯಗಳನ್ನ ತಿಳಿಬಹುದು. ವಿಜ್ಞಾನ ಸಂಘ, ಇತಿಹಾಸ ಸಂಘ, ಗಣಿತ ಸಂಘ, ಇಂಗ್ಲಿಷ್ ಸಂಘ, ಕನ್ನಡ ಸಾಹಿತ್ಯ ಸಂಘ, ಇವೆಲ್ಲವುಗಳಿಂದಲೂ ವಿದ್ಯಾರ್ಥಿಗಳಿಗೆ ಮೌಲ್ಯವನ್ನ ತಿಳಿಸಬಹುದು ಶಿಕ್ಷಕರಾದಂತವರು. ಇನ್ನು ಉದಾಹರಣೆಗೆ ನೋಡೋದಾದ್ರೆ, ವಿಜ್ಞಾನ ಸಂಘದ ಚಟುವಟಿಕೆಯಿಂದ ವಿಜ್ಞಾನ ಜೀವನಕ್ಕೆ ನೀಡಿರುವಂತಹ ಅಪ್ರತಿಮ ಕೊಡುಗೆ ಹಾನಿಕಾರವಾಗದಂತೆ ಅದನ್ನ ಅಳವಡಿಸಿಕೊಳ್ಳೋದು. ಇತಿಹಾಸ ಭೂಗೋಳ ಸಂಘದಲ್ಲಿ ಅಂಕಿ ಸಂಖ್ಯೆಗಳಿಗೆ ಒತ್ತು ಕೊಡದೆ ಬೇರೆ ಬೇರೆ ಪ್ರದೇಶಗಳ ಮಾಹಿತಿ ತಿಳಿಸಿ ಭಾವೈಕ್ಯತೆಯನ್ನ ಮೂಡಿಸೋದಕ್ಕೆ ಸಹಾಯ ಆಗತ್ತೆ. ವಿದ್ಯಾರ್ಥಿಗಳು ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ದಿನಚರಿ ಬರೆಯುವುದು ಉತ್ತಮ. ಈ ವಿಧಾನವನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾದಂತವರು ನಾವು ಅಭ್ಯಾಸವನ್ನ ಮಾಡಿಸ್ಬೇಕು. ಇನ್ನು ಮಕ್ಕಳಲ್ಲಿ ಮೌಲ್ಯಗಳನ್ನ ಬೆಳೆಸುವಲ್ಲಿ ಕುಟುಂಬ, ಶಿಕ್ಷಕ, ಸಮಾಜದ ಪಾತ್ರ ಏನಿರುತ್ತೆ ಅಂತ ನೋಡೋಣ. ಮಕ್ಕಳು ದೇಶದ ಅಮೂಲ್ಯ ಆಸ್ತಿ. ಪ್ರತಿಯೊಬ್ಬ ಮಗುವನ್ನು ನೇತಾರರನ್ನಾಗಿಯೂ, ದಕ್ಷ ಆಡಳಿತಗಾರನನ್ನಾಗಿಯೂ, ಉದ್ಯೋಗ ಕೌಶಲನನ್ನಾಗಿಯೂ, ಓರ್ವ ಉತ್ತಮ ಪ್ರಜೆಯನ್ನಾಗಿಯೂ, ಸ್ವಾವಲಂಬಿ ಬದುಕನ್ನ ನಿರ್ವಹಿಸಬಲ್ಲಂತಹ ನಾಗರಿಕನನ್ನಾಗಿಯೂ ರೂಪಿಸುವುದು ಶಿಕ್ಷಕ, ಕುಟುಂಬ, ಸಮಾಜ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಸೊ ಹಾಗಾದ್ರೆ ಇವಾಗ ಕುಟುಂಬದ ಪಾತ್ರ ಏನು ಅಂತ ನೋಡೋಣ. ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗ್ಬೇಕು ಅಂತ ಅಂದ್ರೆ ಪೋಷಕರ ಪಾತ್ರ ಬಹಳನೇ ದೊಡ್ಡದಿರುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಏನ್ ಕಲಿಸ್ತೀವೋ ಅವ್ರು ಅದನ್ನೇ ಕಲಿತಾರೆ, ಅದನ್ನೇ ಸಮಾಜಕ್ಕೆ ಕೊಡುಗೆಯಾಗಿ ಕೂಡ ಕೊಡ್ತಾರೆ. ಇವತ್ತಿನ ದಿನಗಳಲ್ಲಿ ತಂದೆ ತಾಯಿಗಳಿಬ್ರು ದುಡಿಯೋದಕ್ಕೆ ಹೋಗ್ತಾ ಇರೋದ್ರಿಂದ ಪೋಷಕರಿಗೆ ತಮ್ಮ ಮಕ್ಕಳೊಂದಿಗೆ ಕಾಲ ಕಳೆಯೋದಕ್ಕೆ, ಕುಟುಂಬದ ಮೌಲ್ಯಗಳನ್ನ ಹೇಳೋದಕ್ಕೂ ಕೂಡ ಅವ್ರಿಗೆ ಸಮಯ ಇಲ್ಲ, ಹೌದಲ್ವಾ? ಇನ್ನು ಮೊದಲನೇದಾಗಿ ನ್ಯಾಯ. ಮಕ್ಕಳು ಯಾವುದೇ ತಪ್ಪು ಮಾಡಿದಾಗ ಅದನ್ನ ಪರಿಹರಿಸಿಕೊಳ್ಳೋದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು. ಕೇವಲ ಕ್ಷಮೆ ಕೇಳಿದ್ರೆ ಸಾಲೋದಿಲ್ಲ, ನ್ಯಾಯಾಧೀಕರಣದ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸಬೇಕು. ಇನ್ನು ನೆರವು. ಮಕ್ಕಳು ಎಲ್ಲಾ ಕೆಲಸಗಳಿಗೂ ಪ್ರಾಮಾಣಿಕವಾದ ಬೆಂಬಲವನ್ನ ನೀಡಬೇಕು. ಇದರಿಂದ ಕುಟುಂಬಕ್ಕಾಗಿ ಅವ್ರು ಏನ್ ಮಾಡಬಹುದು ಅನ್ನೋದನ್ನ ಕಲಿತಾರೆ. ಇದರಿಂದ ಕುಟುಂಬದ ಮಹತ್ವ ತಿಳಿಯುತ್ತೆ. ಪರಿಗಣನೆ. ಮಕ್ಕಳು ಪರಿಗಣನೆ ಮಾಡಲು ಕಲಿಯಬೇಕಾದದ್ದು ಅತ್ಯಂತ ಮುಖ್ಯವಾಗಿದೆ. ಇತರ ಜನರ ಭಾವನೆಗಳೊಂದಿಗೆ ಕೂಡಿ ಅವರು ಪರಿಗಣನೆ ಮಾಡಬೇಕು. ಇನ್ನು ಹಂಚಿಕೊಳ್ಳೋದು. ಇದನ್ನು ಕಲಿಯಬೇಕಾದದ್ದು ಉತ್ತಮ ವಿಧಾನ. ಇದು ಕುಟುಂಬದಲ್ಲಿ ಆರಂಭವಾಗಬೇಕು. ಅಣ್ಣ ತಮ್ಮ ಅಕ್ಕ ತಂಗಿಯರಿಂದ ಇದನ್ನ ತಿಳಿಸ್ಕೊಡೋದು ಉತ್ತಮ. ಅಂದ್ರೆ ಹಂಚ್ಕೊಂಡು ತಿನ್ಬೇಕು ಅಂತ. ಇನ್ನು ಗೌರವ. ಮಕ್ಕಳು ತಮ್ಮ ಹಿರಿಯರು ಮತ್ತು ಇತರರನ್ನ ಗೌರವಿಸೋದನ್ನ ಕಲಿಬೇಕು. ಮಕ್ಕಳೊಂದಿಗೆ ಪೋಷಕರು ಗೌರವದಿಂದ ವರ್ತಿಸಿದಾಗ ಮಕ್ಕಳಿಗೂ ಅದು ಸಹಜವಾಗಿ ಬರುತ್ತೆ. ಇನ್ನು ಕರುಣೆ. ಮಕ್ಕಳಿಗೆ ತಿಳಿಸಿಕೊಡಬೇಕಾದದ್ದು ಬಹಳ ಮುಖ್ಯ. ಓಕೆ, ಕರುಣೆ. ಸೊ ಅವರಲ್ಲಿ ಪ್ರೀತಿ, ಆಕರ್ಷಣೆಗಳ ಬಗ್ಗೆ ಕೂಡ ಅವರು ತಿಳ್ಕೊಳ್ತಾರೆ ಮಕ್ಕಳು ಅವಾಗ. ಧೈರ್ಯ. ಪೋಷಕರು ಮಕ್ಕಳೊಂದಿಗೆ ತುಂಬಾ ಧೈರ್ಯವಾಗಿರುವಂತೆ ಬೆಂಬಲ ಮತ್ತು ಪ್ರೋತ್ಸಾಹವನ್ನ ಕೊಡಬೇಕು. ಇದರಿಂದ ಭವಿಷ್ಯದಲ್ಲಿ ಮಕ್ಕಳು ಯಾವುದೇ ಪರಿಸ್ಥಿತಿಯನ್ನ ತುಂಬಾ ಧೈರ್ಯವಾಗಿ ಎದುರಿಸ್ತಾರೆ. ಇನ್ನು ಉದಾರತೆ. ಉದಾರತೆ ಅನ್ನುವಂಥದ್ದು ಕಲಿಸಬೇಕಾದದ್ದು ಬಹಳ ಮುಖ್ಯ. ಸಮಾಜದಲ್ಲಿ ಹಲವಾರು ಸಮಸ್ಯೆ ಮತ್ತು ನೋವಿನಿಂದ ಬಳಲ್ತಾ ಇದ್ದಾರೆ. ನೋವನ್ನ ತಿಳಿದುಕೊಂಡು ಅವರಿಗೆ ನೆರವು ನೀಡುವಂತೆ ನಾವು ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಮಕ್ಕಳಲ್ಲಿ ಬೆಳೆಸಬೇಕು. ಬೇಜವಾಬ್ದಾರಿ. ಜೀವನದಲ್ಲಿ ತೆಗೆದುಕೊಳ್ಳುವ ಯಾವುದೇ ವಿಷಯದಲ್ಲಿ ಅವರು ತುಂಬಾ ಬೇಜವಾಬ್ದಾರಿಯಿಂದ ವರ್ತಿಸಬೇಕು. ಇದನ್ನ ಕಲಿಯೋದ್ರಿಂದ ನೋಡಿ, ಜೀವನದಲ್ಲಿ ತೆಗೆದುಕೊಳ್ಳುವ ಯಾವುದೇ ವಿಷಯದಲ್ಲಿ ಅವರು ತುಂಬಾ ಜವಾಬ್ದಾರಿಯಿಂದ ವರ್ತಿಸ್ಬೇಕು. ಓಕೆ, ಅಂದ್ರೆ ಯಾವುದೇ ಒಂದು ವಿಷಯವನ್ನ ತಗೋಬೇಕಾದ್ರೆ ತುಂಬಾ ಜವಾಬ್ದಾರಿಯಿಂದ ವರ್ತಿಸ್ಬೇಕು. ಸೊ ಈ ಒಂದು ಜವಾಬ್ದಾರಿ ಕಲಿಯೋದ್ರಿಂದ ಅವರು ಜೀವನದಲ್ಲಿ ಆತ್ಮವಿಶ್ವಾಸ ಜೊತೆಗೆ ಯಾವುದೇ ಸವಾಲನ್ನ ಸ್ವೀಕರಿಸೋದಕ್ಕೂ ಕೂಡ ಅವರು ಸಿದ್ಧರಾಗ್ತಾರೆ. ಇನ್ನು ಕುಟುಂಬ. ಅವಿಭಕ್ತ ಕುಟುಂಬದಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜ, ಅಜ್ಜಿ, ಅತ್ತಿಗೆ, ನಾದ್ನಿ, ಅಣ್ಣ, ತಂಗಿ, ಹೀಗೆ ಮಕ್ಕಳಿಗೆ ಸಂಬಂಧಗಳ ಅರಿವು ಮೂಡುತ್ತೆ. ಸೊ ಇದಿಷ್ಟು ಕುಟುಂಬದ ಪಾತ್ರ ಆದ್ರೆ, ಈಗ ನೋಡೋಣ ಸಮಾಜದ ಪಾತ್ರ. ಮೌಲ್ಯಗಳನ್ನ ಬೆಳೆಸುವಲ್ಲಿ ಸಮಾಜದ ಪಾತ್ರ ಬಹಳನೇ ಮುಖ್ಯ ಆಗಿದೆ. ಸಮಾಜದಲ್ಲಿ ನಡೆಯುವ ಹಲವಾರು ಬದಲಾವಣೆಗಳಲ್ಲೂ ಏನ್ ನಡೀತವೆ, ಇವುಗಳಲ್ಲಿ ಕೆಲವು ಘಟನೆಗಳು ಮಾನವ ಮೌಲ್ಯವನ್ನೇ ನಾಶ ಮಾಡ್ತಾ ಇದೆ. ಈ ಬದಲಾವಣೆಗಳನ್ನ ನಾವು ಗುರುತಿಸಿ ಅದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಮಕ್ಕಳು ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಓಡಿಸ್ತಾ ಇದ್ದಾರೆ. ಸಾಕಲಾರದೆ ಓಡಿಸ್ತಾ ಇದ್ದಾರೆ. ಅಂದ್ರೆ ಸಮಾಜದಲ್ಲಿ ನೊಂದ ಜೀವಿಗಳಿಗೆ ವೃದ್ಧಾಶ್ರಮ ನಡೆಸುವವರಲ್ಲಿ ಮೌಲ್ಯಗಳನ್ನ ನಾವು ಕಾಣಬೇಕಾಗಿದೆ. ಅಪಘಾತಗಳು ನಡೆದಾಗ ದೂರದವರನ್ನ ಬಿಟ್ಟು ಪಕ್ಕದಲ್ಲೇ ಸಹಾಯ ಮಾಡುವವರಲ್ಲಿ ಮೌಲ್ಯಗಳನ್ನ ನಾವು ಕಾಣಬೇಕು. ಸೊ ಇಂತಹ ಅನೇಕ ಮೌಲ್ಯಗಳನ್ನು ತಿಳಿಸೋದಕ್ಕೆ ಸಮಾಜದಲ್ಲಿ ಹಲವಾರು ನಿಯೋಗಿಗಳು ಇದಾವೆ. ಕುಟುಂಬ ಅಂತ ಬಂದಾಗ ಸಮಾಜದ ಚಿಕ್ಕ ಘಟಕಕ್ಕೆ ಕುಟುಂಬ ಅಂತ ಹೇಳ್ತೀವಿ. ನೋಡಿ, ಸಮಾಜದ ಚಿಕ್ಕ ಘಟಕಕ್ಕೆ ಏನಂತ ಹೇಳ್ತೀವಿ?
ಕುಟುಂಬ, ಸಮಾಜದ ಚಿಕ್ಕ ಘಟಕಕ್ಕೆ ಕುಟುಂಬ ಅಂತ ಹೇಳ್ತೀವಿ. ಮಗುವಿನ ಸಾಮಾಜೀಕರಣದಲ್ಲಿ ಕುಟುಂಬದ ಪಾತ್ರ ಬಹಳನೇ ಮುಖ್ಯ. ನೋಡಿ, ಸಾಮಾಜೀಕರಣದಲ್ಲಿ ಶಾಲೆ, ಪರಿಸರ, ಕುಟುಂಬ, ಸಮುದಾಯ ಅಂತ ಹೇಳಿ ಆಪ್ಷನ್ಸ್ ಬರುತ್ತೆ. ಸೊ ಅವಾಗ ಸಮಾಜೀಕರಣದಲ್ಲಿ ಕುಟುಂಬದ ಪಾತ್ರನೇ ಬಹಳ ಮುಖ್ಯ. ಸೊ ಆಪ್ಷನ್ ಕುಟುಂಬ ಅಂತ ಇದ್ರೆ ದಟ್ ಇಸ್ ದ ರೈಟ್ ಆನ್ಸರ್. ಮಗುವಿಗೆ ನೇರವಾಗಿ ರಕ್ತ ಸಂಬಂಧಿಗಳು ಆಗಿರ್ತಾರೆ. ತಾಯಿಯೇ ಮಗುವಿನ ಮೊದಲ ಗುರು. ತಂದೆ ತಾಯಿಯರ ನಡೆ ನುಡಿ, ಆಚಾರ ವಿಚಾರ, ಚಟುವಟಿಕೆಗಳು ವ್ಯವಹರಿಸುವ ಮಗುವಿನ ಭಾವನಾತ್ಮಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ. ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಸಹನೆ, ಸಹೃದಯತೆ, ಸಹಕಾರ ಮೊದಲಾದ ಜೀವನ ಮೌಲ್ಯಗಳು ಮಗು ಮನೆಯಲ್ಲೇ ಕಲಿಯುತ್ತೆ. ಇನ್ನು ವಯಸ್ಕರ ಗುಂಪು. ಸಮಾಜದಲ್ಲಿ ಬಹುಮುಖ್ಯವಾಗಿ ಸಮವಯಸ್ಕರ ಗುಂಪು ಮೌಲ್ಯಗಳನ್ನು ತಿಳಿಸುವಲ್ಲಿ ಸಹಕಾರಿಯಾಗುತ್ತೆ. ಸಮವಯಸ್ಕರ ಗುಂಪಿನಲ್ಲಿ ಸಹಪಾಠಿಗಳು, ಜೊತೆಯ ಆಟಗಾರರು, ಸ್ನೇಹಿತರು ಇರ್ತಾರೆ. ಈ ಸಂಬಂಧವು ಸಹಕಾರ ಹೊಂದಾಣಿಕೆ ಬರುತ್ತೆ. ಕಾರಣ ಒಂದೇ ವಯಸ್ಸಿನವರು, ಅದಕ್ಕೋಸ್ಕರ ತನ್ನ ಪೋಷಕರಿಂದ, ಶಿಕ್ಷಕರಿಂದ ತಿಳಿಯಲಾಗದ ಕೆಲವು ವಿಷಯಗಳನ್ನ ಮಕ್ಕಳು ಸ್ನೇಹಿತರಿಂದ ತಿಳ್ಕೊತಾರೆ. ಇದು ಕೂಡ ಬಹಳಷ್ಟು ಮುಖ್ಯ, ಹೌದಲ್ವಾ? ಇನ್ನು ಧರ್ಮ, ಶಾಲೆ, ಸಮೂಹ ಮಾಧ್ಯಮ ಅಂತ ನೋಡ್ತೀವಿ. ಜೊತೆಗೆ ನೆರೆಹೊರೆಯವರು ಕೂಡ ಇಲ್ಲಿ ಇಂಪಾರ್ಟೆಂಟ್. ಓಕೆ, ಈಗ ಧರ್ಮ. ಈಗ ಏನಾಯ್ತು? ಕುಟುಂಬ ಆಯ್ತು, ವಯಸ್ಕರ ಗುಂಪು ಆಯ್ತು, ಈಗ ಧರ್ಮ. ಮೌಲ್ಯಗಳನ್ನ ಬೆಳೆಸುವಲ್ಲಿ ಧರ್ಮದ ಪಾತ್ರವು ಕೂಡ ಮುಖ್ಯವಾಗಿದೆ. ಮನುಷ್ಯರು ನಂಬಿದ ಧರ್ಮ ಅವರ ಜೀವನಕ್ಕೆ ಆದರ್ಶ ತಳಹದಿ ಹಾಕುತ್ತೆ, ಉತ್ತಮವಾದ ಜೀವನ ನಡೆಸೋದನ್ನ ತಿಳಿಸುತ್ತೆ. ತಂದೆ ತಾಯಿಯಂದ್ರು, ಹಿರಿಯರು, ಸಂಬಂಧಿಕರು ಧಾರ್ಮಿಕ ಸಂಸ್ಥೆಗಳಿಗೆ ಭೇಟಿ ನೀಡುವುದಲ್ಲದೆ ನಂಬಿಕೆ, ಪೂಜೆ, ಹಬ್ಬ, ಜಾತ್ರೆ, ಉತ್ಸವ ಮೊದಲಾದ ಸಾಮಾಜಿಕ ಚಟುವಟಿಕೆಗಳ ಆಚರಣೆಗಳಲ್ಲಿ ಭಾಗವಹಿಸುವ ಮೂಲಕ ಧಾರ್ಮಿಕ ಅಂಶಗಳನ್ನ ಮಕ್ಕಳಲ್ಲಿ ಮೈಗೂಡಿಸಿಕೊಳ್ಳುವಂತೆ ಮಾಡಬೇಕಾಗಿದೆ. ಇದನ್ನ ಎಲ್ಲಾ ಧರ್ಮದವರು ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ ಅಷ್ಟೇ. ಶಾಲೆ. ಮಗುವಿನ ಬೆಳವಣಿಗೆಯಲ್ಲಿ ಶಾಲೆಯ ಪಾತ್ರ ಮಹತ್ವಪೂರ್ಣದಾಗಿರುತ್ತೆ. ಶಾಲೆಯಲ್ಲಿ ಶಿಕ್ಷಣದ ಪ್ರಭಾವದ ಜೊತೆಗೆ ಸಹ ವಿದ್ಯಾರ್ಥಿಗಳು, ಸ್ನೇಹಿತರು ವ್ಯಕ್ತಿತ್ವ ಪ್ರಭಾವಕ್ಕೆ ಒಳಗಾಗ್ತಾರೆ. ಶಿಕ್ಷಣದಿಂದ ಮಗುವಿಗೆ ಸಾಮಾಜಿಕ ವರ್ತನೆ, ಜ್ಞಾನ, ಅನುಭವಗಳು ರೂಪುಗೊಳ್ತವೆ. ಇದರಲ್ಲಿ ಶಿಕ್ಷಕರ ಪಾತ್ರ ಏನಿರುತ್ತೆ ಅದು ಮಹತ್ವಪೂರ್ಣದಾಗಿರುತ್ತೆ. ಸನ್ನಡತೆ, ಸದ್ಭಾವನೆ, ಸಮಾನತೆ ಮುಂತಾದ ಗುಣಗಳು ಶಿಕ್ಷಕರ ನಡೆ ನುಡಿಯಲ್ಲಿ ಮಕ್ಕಳಿಗೆ ಪ್ರೇರೇಪಿಸುತ್ತೆ. ಇದರಿಂದ ಮಕ್ಕಳಲ್ಲಿ ಪ್ರೀತಿ, ವಿಶ್ವಾಸ, ಸಹನೆ, ಸಹಬಾಳ್ವೆ, ಸಹಜೀವನ ಮೊದಲಾದ ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಳುವಂತೆ ಮಾಡುತ್ತೆ. ಜೊತೆಗೆ ಮಕ್ಕಳು ಪಠ್ಯೇತರ ಚಟುವಟಿಕೆಗಳು ಹಾಗೂ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಕೂಡ ಅದು ಪ್ರೇರೇಪಿಸುತ್ತೆ. ಓಕೆ, ಸಮೂಹ ಮಾಧ್ಯಮ. ಆಧುನಿಕ ಸಮಾಜದಲ್ಲಿ ಮಾಧ್ಯಮಗಳು ಮೌಲ್ಯಗಳನ್ನ ಬೆಳೆಸುವಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದ್ದಾವೆ. ರೇಡಿಯೋ, ದೂರದರ್ಶನ, ಚಲನಚಿತ್ರ, ಸುದ್ದಿ ಪತ್ರಿಕೆಗಳು, ನಿಯತಕಾಲಿಕೆಗಳು, ಬೀದಿ ನಾಟಕಗಳು, ಸಮೂಹ ಮಾಧ್ಯಮಗಳು ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಜಾಹೀರಾತು, ರೇಡಿಯೋ ಕಾರ್ಯಕ್ರಮಗಳು, ಕತೆ, ಕವನ, ಕಾದಂಬರಿಗಳು, ನಾಟಕ, ನೃತ್ಯ ರೂಪಕ ವಾರ್ತೆಗಳು, ರಸಪ್ರಶ್ನೆ, ಓಕೆ, ಸಂಗೀತ, ಭಿತ್ತಿಚಿತ್ರಗಳು, ಮಹಾನ್ ವ್ಯಕ್ತಿಗಳ ವಿಶೇಷ ಹೇಳಿಕೆಗಳು, ಅನುಭವದ ನುಡಿಗಳಿಂದ ಪ್ರೇರೇಪಿತರಾಗ್ತವೆ. ವಾರ್ತೆಗಳು, ರಸಪ್ರಶ್ನೆ ಕಾರ್ಯಕ್ರಮಗಳು, ಪರಿಚಯ, ಸಂವಾದ, ವಿಚಾರ, ಪ್ರಮುಖ ಸ್ಥಳಗಳ ವೀಕ್ಷಣೆ, ಶೈಕ್ಷಣಿಕ ಮಹತ್ವವುಳ್ಳ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಮೌಲ್ಯಗಳನ್ನ ಬೆಳೆಸುವಲ್ಲಿ ಸಹಕಾರಿಯಾಗಿದೆ. ಓಕೆ, ನೆರೆಹೊರೆ ಅಂತ ಅಂದ್ರೆ ನಾವು ಅಕ್ಕಪಕ್ಕದವ್ರನ್ನೇ ನೆರೆಹೊರೆಯವರು ಅಂತ ಹೇಳ್ತೀವಿ. ನೆರೆಹೊರೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ಇಲ್ಲಿ ಜನರು ಪರಸ್ಪರ ಸಂಬಂಧ ಹೊಂದಿರ್ತಾರೆ. ಈ ನೆರೆಹೊರೆಯ ಪಾತ್ರ ಗ್ರಾಮ ಮತ್ತು ನಗರ ಪ್ರದೇಶಗಳೆರಡರಲ್ಲೂ ಕಂಡು ಬರುತ್ತೆ. ನೆರೆಹೊರೆಯ ಜನರು ಕಷ್ಟ, ಸುಖ, ಸಂತೋಷ, ಸಮಾರಂಭ ಮುಂತಾದವುಗಳನ್ನ ಪರಸ್ಪರ ಹಂಚಿಕೊಂಡು ಒಂದೇ ಕುಟುಂಬದವರು ಅಂತ ಜೀವಿಸ್ತಾರೆ. ಆಸಕ್ತಿ, ಅಭಿವೃದ್ಧಿ, ಹಬ್ಬ, ಜಾತ್ರೆ, ವಿವಾಹ, ಧಾರ್ಮಿಕ ಸಂದರ್ಭಗಳಲ್ಲಿ ಒಬ್ರಿಗೊಬ್ರು ಸ್ಪಂದಿಸ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಎಂತಹ ಸಂದರ್ಭದಲ್ಲಿಯೂ ಸಹಾಯಕ್ಕೆ ಬರ್ತಾರೆ. ಇದರಲ್ಲಿಯೂ ಕೂಡ ಹಲವಾರು ಮೌಲ್ಯಗಳನ್ನ ನಾವು ಬೆಳೆಸ್ಕೊಳ್ಬಹುದು. ಇನ್ನು ಶಿಕ್ಷಕರ ಪಾತ್ರ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಮಕ್ಕಳಲ್ಲಿ ಬಾಲ್ಯದಲ್ಲಿಯೇ ಅವರಿಗೆ ಹಲವಾರು ಮೌಲ್ಯಗಳ ಬಗ್ಗೆ ಅರಿವನ್ನುಂಟು ಮಾಡಬೇಕಾದಂತಹ ಜವಾಬ್ದಾರಿ ಶಿಕ್ಷಕರ ಮೇಲಿರುತ್ತೆ. ಆದ್ರಿಂದ ತಂದೆ ತಾಯಿಗಳು ಮಕ್ಕಳನ್ನ ಗುರುವಿನ ಬಳಿ ಬಿಡ್ತಾರೆ. ಆದ್ರಿಂದಲೇ ಸರ್ವಜ್ಞ ಹೇಳ್ತಾನೆ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ಗುರು ಕಾಯ ಬಂಧನವ ಕಳೆವ ಅಂತ. ಓಕೆ, ಗುರು ಕಾಯ ಬಂಧನವ ಕಳೆವ ಅಂತ ಹೇಳಿ. ಓಕೆ, ಪ್ರತಿದಿನ ಶಾಲಾ ಪ್ರಾರಂಭದ ಅರ್ಧ ಗಂಟೆ ಸೂರ್ಯ ನಮಸ್ಕಾರ, ಧ್ಯಾನ, ಪ್ರಾರ್ಥನೆ, ನೀತಿಕತೆ, ಚಿಂತನೆ, ಗಾದೆ ಮಾತು, ಪಂಚಾಂಗ ಇವುಗಳನ್ನ ದಿನನಿತ್ಯ ಮಕ್ಕಳಲ್ಲಿ ಅರಿವು ಮೂಡಿಸೋದು. ದಿನನಿತ್ಯ ಮನೆಯಲ್ಲಿ ತಂದೆ ತಾಯಿಯರಿಗೆ ಏನಾದ್ರೂ ಒಂದು ಚಿಕ್ಕ ಸಹಾಯ ಮಾಡುವಂತೆ ಅದನ್ನ ಬರೆಯುವಂತೆ ಪ್ರೇರೇಪಣೆ ನೀಡೋದು.
ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಹಿರಿಯರು ಮಹಿಳೆಯರು ಅಸಹಾಯಕರು ಬಂದ್ರೆ ಸೀಟ್ ಬಿಟ್ಕೊಡುವಂತೆ ಪ್ರೇರೇಪಿಸುವುದು. ಸಮಾಜದಲ್ಲಿನ ಅನ್ಯಾಯ, ಭ್ರಷ್ಟಾಚಾರ, ಅತ್ಯಾಚಾರ ಇವುಗಳ ವಿರುದ್ಧ ಪ್ರತಿಭಟಿಸುವ ಮನೋಭಾವವನ್ನ ಬೆಳೆಸುವುದು. ಆದ್ರೆ ಎಷ್ಟು ಜನ ಇವತ್ತು ಪ್ರತಿಭಟಿಸ್ತಾ ಇದ್ದಾರೆ, ಬಿಡಪ್ಪ ಅವ್ರ ವಿಚಾರ ನಮಗೆ ಯಾಕೆ ಅನ್ನೋದೇ ಆಗಿದೆ. ವಿದ್ಯಾರ್ಥಿಗಳು ತಮ್ಮ ಬಟ್ಟೆಗಳನ್ನ ತಾವೇ ತೊಳೆದುಕೊಳ್ಳುವಂತೆ, ತನ್ನ ಕೆಲಸವನ್ನ ತಾವೇ ಮಾಡಿಕೊಳ್ಳುವಂತೆ ಪ್ರೇರೇಪಿಸುವುದು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕೊಠಡಿ, ಶೌಚಾಲಯದ ಸ್ವಚ್ಛತೆ ಕಾಪಾಡುವಂತೆ ಪ್ರೇರೇಪಿಸುವುದು. ವಿದ್ಯಾರ್ಥಿಗಳು ವೃದ್ಧರಿಗೆ ಸಹಾಯ ಮಾಡುವಂತೆ, ಕಾಯಿಲೆಯಿಂದ ಮಲಗಿದವರಿಗೆ ಉಪಚರಿಸುವಂತೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತೆ ಪ್ರೇರೇಪಿಸುವಂತದ್ದು. ಇದು ಶಿಕ್ಷಕರು ಮಾಡುವಂತ ಕರ್ತವ್ಯಗಳು. ಜೊತೆಗೆ ಅತಿಥಿ ಸತ್ಕಾರ, ಭಾರತೀಯ ಸಂಸ್ಕೃತಿಯ ಹಿರಿಮೆ, ಮನೆಗೆ ಬಂದ ಅತಿಥಿಗಳನ್ನ ಸತ್ಕರಿಸುವಂತ ಭಾವನೆಯನ್ನ ಬೆಳೆಸ್ಕೋಬೇಕು ಅಂತ ಶಿಕ್ಷಕರು ಹೇಳ್ಬೇಕು. ಸಾಧು ಸಂತರ, ದೇಶಭಕ್ತರ, ಸ್ವತಂತ್ರ ಹೋರಾಟಗಾರರ, ಸಾಧಕರ ಜೀವನ ಚರಿತ್ರೆಗಳನ್ನ ಓದುವುದರ ಜೊತೆಗೆ ದೇಶಭಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ಪ್ರೇರೇಪಿಸಬೇಕು. ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಕುಶಲ ಕಲೆ ಮುಂತಾದವುಗಳಲ್ಲಿ ಪರಿಣಿತಿ ಸಾಧಿಸುವಂತೆ ಮಕ್ಕಳಲ್ಲಿ ಪ್ರೇರೇಪಿಸಬೇಕು. ಆಮೇಲೆ ಮಕ್ಕಳಲ್ಲಿ ತ್ಯಾಗ, ಪ್ರೀತಿ, ಧೈರ್ಯ, ಸಾಹಸ, ಅಹಿಂಸೆ ಮುಂತಾದ ಜೀವನ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವಂತೆ ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಹಾಕಿಕೊಳ್ಬೇಕು. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಸಮಾಜದ ಜೊತೆ ಬೆರೆಯುವಂತೆ, ವಿನಯವಾಗಿ ನಡೆದುಕೊಳ್ಳುವಂತೆ ಪ್ರೇರೇಪಿಸಬೇಕು. ಮಗುವಿಗೆ ಆದರ್ಶ ಶಿಕ್ಷಕನೇ ಆಗಿರುವುದರಿಂದ, ಅಂದ್ರೆ ಮಗುವಿಗೆ ಆದರ್ಶ ಶಿಕ್ಷಕನೇ ಆಗಿರೋದ್ರಿಂದ ಒಂದು ಮಾದರಿಯಾಗಿ ಶಿಕ್ಷಕನೇ ಇರಬೇಕು. ಸಮಯ ಪಾಲನೆ ಜೊತೆಗೆ ದೀನ ದಲಿತರ ಬಗ್ಗೆ ಸಹಾನುಭೂತಿ, ಕಾಳಜಿ ಇರುವಂತೆ ಸಂಸ್ಕಾರ ನೀಡಬೇಕು. ರಾಷ್ಟ್ರೀಯ ಭಾವೈಕ್ಯತೆಯನ್ನ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು. ಓಕೆ, ಮಕ್ಕಳು ತಂದೆ ತಾಯಿಗಳಿಂದ ಬಯಸುವಂತಹ ಮೌಲ್ಯಗಳು. ಹಾಗಾದ್ರೆ ಇಷ್ಟೇನಾ? ಮಕ್ಕಳು ಕೂಡ ಅಂದ್ರೆ ತಂದೆ ತಾಯಂದ್ರು, ಶಿಕ್ಷಕರು ಎಲ್ಲ ಮಾಡ್ಬೇಕು ಅಂತ ಹೇಳಿದ್ವಿ. ಆದ್ರೆ ಮಕ್ಕಳು ಕೂಡ ದೊಡ್ಡವರಾದವರು ಈ ರೀತಿ ನಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದು ಏನೇನು ಅಂತ ನೋಡಿದಾಗ, ತಂದೆ ತಾಯಿ ತಮ್ಮನ್ನ ಪ್ರೀತಿಸುವುದನ್ನ ಮಕ್ಕಳು ಬಯಸ್ತಾರೆ. ಮಕ್ಕಳ ಉತ್ತಮ ಕೆಲಸಗಳಿಗೆ ಪ್ರೋತ್ಸಾಹ ಕೊಡುವಂತ ತಂದೆ ತಾಯಿಯರನ್ನ ಮಕ್ಕಳು ಅಪೇಕ್ಷಿಸ್ತಾರೆ. ತಮ್ಮ ತಪ್ಪುಗಳನ್ನ ತಿದ್ದುವಂತಹ ತಂದೆ ತಾಯಿಯನ್ನ ಮಕ್ಕಳು ಬಯಸ್ತಾರೆ. ನಮ್ಮ ಕನಿಷ್ಠ ಅವಶ್ಯಕತೆಗಳನ್ನ ಪೂರೈಸುವಂತಹ ತಂದೆ ತಾಯಿ ಬೇಕು ಅಂತ ಅನ್ಕೋತಾರೆ. ದೈಹಿಕ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡುವಂತಹ ತಂದೆ ತಾಯಿ ಬೇಕು ಅಂತ ಅನ್ಕೋತಾರೆ. ಮಾನಸಿಕ ಆರೋಗ್ಯದ ಬಗ್ಗೆಯೂ ಹೆಚ್ಚು ಗಮನ ಕೊಡುವಂತ ತಂದೆ ತಾಯಿ ಬೇಕು ಅಂತ ಅನ್ಕೋತಾರೆ. ತಮಗೆ ಧೈರ್ಯವನ್ನ ತುಂಬುವಂತವ್ರು ಬೇಕು. ಮಾದಕ ವಸ್ತುಗಳು, ತಂಬಾಕು ಸೇವನೆ, ಮದ್ಯಪಾನ ಚಟ ಇರದೇ ಇರುವಂತ ತಂದೆ ತಾಯಿ ಬೇಕು ಅಂತ ಕೂಡ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಯಾರೆಲ್ಲ ವಿಡಿಯೋಸ್ ಅನ್ನು ನೋಡ್ತಾ ಇದ್ದೀರಾ ಈಗ, ನಿಮಿಗೂ ನೀವು ಚಿಕ್ಕವರಿದ್ದಾಗ ಇದ್ರಲ್ಲಿ ನಿಮಗೆ ಯಾವ ತರ ಭಾವನೆ ಬಂದಿತ್ತು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ಲಿಂಗಭೇದ, ವಿಕಲತೆಯನ್ನ ಪರಿಗಣಿಸದೆ ಸಮಾನವಾಗಿ ಪ್ರೀತಿ ಹಂಚುವ ತಂದೆ ತಾಯಿ ಬೇಕು ಅಂತ ಅನ್ಕೋತಾರೆ. ಮಕ್ಕಳನ್ನ ಆತ್ಮವಿಶ್ವಾಸಗಳನ್ನಾಗಿ ಹಾಗೂ ಪ್ರಯತ್ನಶೀಲರನ್ನಾಗಿ ಮಾಡುವಂತಹ ತಂದೆ ತಾಯಿ ಬೇಕು ಅನ್ಕೋತಾರೆ. ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳಂತಹ ಸಂಪ್ರದಾಯಕ್ಕೆ ಒಳಗಾಗದೇ ಇರುವಂತ ತಂದೆ ತಾಯಿ ಬೇಕು ಅನ್ಕೋತಾರೆ. ಮಕ್ಕಳಲ್ಲಿ ಕೆಟ್ಟ ಚಟಗಳು, ಕೆಟ್ಟ ಸ್ನೇಹಿತರ ಸಹವಾಸಕ್ಕೆ ಹೋಗದಂತೆ ತಡೆಯುವಂತ ತಂದೆ ತಾಯಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜಾತಿ, ಧರ್ಮ, ವರ್ಣ, ಲಿಂಗ ಇತ್ಯಾದಿ ಭೇದ ಭಾವ ಮಾಡದೆ ದೇಶ ಪ್ರೇಮವನ್ನ ತುಂಬುವಂತಹ ತಂದೆ ತಾಯಿಯನ್ನು ಕೂಡ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿಯ ಮೌಲ್ಯಗಳು. ಓಕೆ, ಆದರ್ಶ ವಿದ್ಯಾರ್ಥಿಯ ಮೌಲ್ಯಗಳು. ಸೊ ಇದನ್ನ ನೋಡೋಣ. ಶಿಸ್ತಿನಿಂದ ಏಕಾಗ್ರತೆ, ಅಂದ್ರೆ ಒಬ್ಬ ಆದರ್ಶ ವಿದ್ಯಾರ್ಥಿ ಅಂತ ಅಂದಾಗ ಆತ ಏನೆಲ್ಲ ಮೌಲ್ಯಗಳನ್ನ ಅಳವಡಿಸ್ಕೊಂಡಿರ್ತಾನೆ ನೋಡಿ. ಆತ ಶಿಸ್ತಿನಿಂದ ಇರ್ತಾನೆ, ಏಕಾಗ್ರತೆ ಉಳ್ಳವನಾಗಿರ್ತಾನೆ, ಉತ್ತಮ ಹವ್ಯಾಸಗಳನ್ನ ರೂಢಿಸ್ಕೊಂಡಿರ್ತಾನೆ, ಗುರು ಹಿರಿಯರನ್ನ ಗೌರವಿಸ್ತಾನೆ, ಅವರ ಮಾರ್ಗದರ್ಶನದಲ್ಲಿನೇ ನಡೀತಾನೆ, ಆತ್ಮವಿಶ್ವಾಸಿ ಆಗಿರ್ಬೇಕು, ಪ್ರಯತ್ನಶೀಲನಾಗಿರ್ಬೇಕು, ಶ್ರೇಷ್ಠ ಗುರಿಯನ್ನ ಹೊಂದಿರ್ಬೇಕು, ಧೈರ್ಯವಂತನು, ಆಶಾವಾದಿ, ಉತ್ತಮ ಆರೋಗ್ಯವನ್ನ ಹೊಂದಿರುವಂತವನಾಗಿರ್ಬೇಕು, ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅಭಿರುಚಿ ಹೊಂದಿರಬೇಕು, ಪುಸ್ತಕ ಪ್ರೇಮಿ ಆಗಿರ್ಬೇಕು, ತನ್ನ ಕೆಲಸವನ್ನ ತಾನೇ ಮಾಡಿಕೊಳ್ಬೇಕು, ಒಳ್ಳೆ ವಿಚಾರವಂತನಾಗಿರ್ಬೇಕು, ತಂದೆ ತಾಯಿಗಳಿಗೆ ಬಿಡುವಿನ ವೇಳೆಯಲ್ಲಿ ಸಹಾಯ ಮಾಡಬೇಕು, ತರಗತಿಯಲ್ಲಿ ಗುರುಗಳು ಹೇಳಿದ ಅಂದಿನ ಪಾಠಗಳನ್ನ ಅರ್ಥ ಮಾಡ್ಕೊಳ್ಬೇಕು ಓದಿ, ಶಾಲೆಗೆ ತರಗತಿಗೆ ಎಂದು ತಪ್ಪಿಸ್ಕೊಳ್ಬಾರ್ದು, ಸತ್ಯವಂತನು, ನಿಷ್ಠಾವಂತನು, ದೇಶಪ್ರೇಮಿಯು, ಪರಿಸರವಾದಿಯು, ಶಾಂತಚಿತ್ತನು, ಅಹಿಂಸಾ ಮಾರ್ಗದವನು ಆಗಿರ್ಬೇಕು, ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಮತ್ತು ಪರೋಪಕಾರಿಯಾಗಿರ್ಬೇಕು, ಪರಿಸರ ಪ್ರೇಮಿ ಆಗಿರ್ಬೇಕು, ಗಿಡ ಮರಗಳನ್ನ ಬೆಳೆಸುವಂತಹ ಗುಣವಿರ್ಬೇಕು, ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಹೂವು, ರಾಷ್ಟ್ರೀಯ ಧ್ವಜ, ಮರ ಮುಂತಾದವುಗಳನ್ನ ಗೌರವಿಸುವಂತವನಾಗಿರ್ಬೇಕು. ಆಮೇಲೆ ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಿಸುವಂತವನಾಗಿರ್ಬೇಕು. ಸೊ ಇದಿಷ್ಟು ಏನಾಗಿತ್ತು, ಸೊ ಇಲ್ಲಿಯವರೆಗೂ ನಾವು ಮೌಲ್ಯಗಳ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋದ್ವಿ. ಓಕೆ, ಮೌಲ್ಯಗಳ ಬೆಳವಣಿಗೆ, ಇದರಲ್ಲಿ ಶಿಕ್ಷಕರ ಪಾತ್ರ ಏನು, ಸಮುದಾಯದ ಪಾತ್ರ ಏನು, ಹೌದಲ್ವಾ?
ಕುಟುಂಬದ ಪಾತ್ರ ಏನು, ಸಮಾಜದ ಪಾತ್ರ ಏನು, ಸೊ ಇಷ್ಟೆಲ್ಲವನ್ನ ನಾವು ನೋಡಿದ್ವಿ. ಓಕೆ, ಸೊ ಇಲ್ಲಿಗೆ ಈ ಒಂದು ಮೌಲ್ಯ ಶಿಕ್ಷಣ ಏನಿತ್ತಲ್ವಾ ಇದ್ರ ಕುರಿತಂತೆ ಈ ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸೊ 4 ವಿಡಿಯೋಸ್ ಇದಾವೆ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದ್ರ ಕುರಿತಾಗಿ ಯಾವುದೇ MCQs ಇದ್ರು ನೀವು ಸಾಲ್ವ್ ಮಾಡಿ, ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಅಂದ್ರೆ ಇದನ್ನ ನೋಡ್ಕೊಂಡ್ರೆ ಅದು ನಿಮ್ಗೆ ಅನಾಲಿಸಿಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ಅಕಾರ್ಡಿಂಗ್ ಟು GPSTR ಏನು ಸಿಲೆಬಸ್ ಇದೆನೋ ಅದರಲ್ಲಿ ಇದು ಕೂಡ ಸೇರ್ಕೊಂಡಿದೆ. ಆಮೇಲೆ ಇನ್ನಷ್ಟು ಬೇರೆ ನೋಟ್ಸ್ ಗಳು ಇದೆ, ಅದು ಕೂಡ ನೀವು ಬೇಕು ಅಂತ ಅಂದ್ರೆ ಅದನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.